ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಹಣ ಇವತ್ತು 10 ಜಿಲ್ಲೆಗಳಿಗೆ ಬರ್ತಾ ಇದೆ. ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ಎಷ್ಟು ಕಂತಿನ ಹಣ ಬರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಮೊದಲನೇ ಬಾರಿ ನೀವೇನಾದರೂ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ರಿಲೇಟೆಡ್, ಅನ್ನ ಬಗೆಯ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ನು ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮೊನ್ನೆ ತಾನೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿನ ನೀಡಿದ್ರು. 11ನೇ ಕಂತಿನ ಹಣ ಏನಿದೆ ಅದು ಫುಲ್ಲು ಎಲ್ಲ ಮಹಿಳೆಯರಿಗೂ ಬಂದಿದೆ, ನಾವು ತಲುಪಿಸಿದ್ದೀವಿ ಅಂತ ಹೇಳಿದರು. ಇದ್ರ ಜೊತೆಗೆ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ದಕ್ಕೆ ಬಿಡುಗಡೆ ಮಾಡಿದ್ದೀವಿ ಅಂತ ಕೂಡ ಹೇಳಿದರು. ಈಗ ಮೊದಲನೇ ಹಂತದಲ್ಲಿ ನೋಡಿ, ಗೃಹಲಕ್ಷ್ಮಿ ಹಣ ನಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಷ್ಟೇ ಬರೋದು. ಬಟ್ ಸರ್ಕಾರದ ಮಟ್ಟಿಗೆ ಅದು ಪ್ರತಿ ತಿಂಗಳಿಗೆ 2,500 ಕೋಟಿ ಹಣನ ಬಿಡುಗಡೆ ಮಾಡಬೇಕು. ಇದಕ್ಕಿಂತ ಮುಂಚೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು, 2,500 ಕೋಟಿ ಹಣನ ನಾವು ಒಟ್ಟೊಟ್ಟಿಗೆ ಎಲ್ರಿಗೂ ಒಂದೇ ದಿನ ಜಮೆ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೊದಲನೇ ದಿನ ಸ್ಟಾರ್ಟ್ ಆಯಿತು ಅಂದರೆ 15 ದಿನಗಳಾದರೂ ಬೇಕಾಗುತ್ತೆ ಪ್ರತಿಯೊಂದು ಮಹಿಳೆಗೂ ತಲುಪೋದಕ್ಕೆ. ಸುಮಾರು 1,23,00,000 ಜನ ಮಹಿಳೆಯರು ಅರ್ಜಿ ಸಲ್ಲಿಸಿರೋದ್ರಿಂದ ಒಂದು ದಿನದಿಂದ 15ನೇ ದಿನದವರೆಗೂ 15 ದಿನ ಬೇಕಾಗುತ್ತಂತೆ ನಿಮಗೆ ಬಂದು ತಲುಪೋದಕ್ಕೆ. ಅದರಲ್ಲಿ ಹಂತವಾಗಿ ನಮಗೆ ಗೃಹಲಕ್ಷ್ಮಿ ಹಣನ ಜಮೆ ಮಾಡ್ತಾ ಹೋಗ್ತಾರೆ. ಮೊದಲನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆಗಳಿಗೆ, ಎರಡನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆಗಳಿಗೆ ಈ ರೀತಿಯಾಗಿ ಹಣ ಜಮೆ ಆಗುತ್ತೆ. ಹಾಗಂದ್ರೆ ಮಾತ್ರಕ್ಕೆ ಬೇರೆ ಜಿಲ್ಲೆಗಳಿಗೆ ಹಣ ಬರೋದಿಲ್ವಾ ಅನ್ನೋದಲ್ಲ ಪ್ರಶ್ನೆ, ಅವರಿಗೂ ಕೂಡ ಬರುತ್ತೆ, ಆದರೆ ಸ್ವಲ್ಪ ತಡವಾಗಿ ಬರುತ್ತೆ. ಈಗ ನೋಡಿ, ನಿಮಗೆ ಈ ವಾರ ಈಗ ಬಂದಿತ್ತು ಅಂದರೆ ಬೇರೆ ಯಾರಿಗೋ ನೆಕ್ಸ್ಟ್ ವಾರ ನಿಮಗೆ ಬರಬಹುದು, ಸ್ವಲ್ಪ ಲೇಟ್ ಆಗಬಹುದು, ಬಟ್ ಖಂಡಿತವಾಗ್ಲೂ ಬರುತ್ತೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿರೋದು. ಮತ್ತು ಒಂದಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಕೂಡ ಉಳ್ಕೊಳ್ಳುತ್ತೆ. ಯಾಕಂದರೆ ಇದು ನಿಮಗೆ ಹೇಳ್ದಂಗೆ ಒಂದೇ ದಿನಕ್ಕೆ ಕ್ಲಿಯರ್ ಆಗುವಂಥದ್ದಲ್ಲ. 2,500 ಕೋಟಿ ಅಂದರೆ ಅದು ತುಂಬ ದೊಡ್ಡ ಅಮೌಂಟು. ಈಗ ಅವರು ಹೇಳಿದ್ರು, ಬ್ಯಾಂಕ್ಗಳಲ್ಲಿ 10-11 ಕೋಟಿ ವ್ಯವಹಾರ ಆಗಬೇಕಾದ್ರೆ ಎಷ್ಟು ತಡ ಆಗುತ್ತೆ, ಇನ್ನು 2,500 ಕೋಟಿ ಹಣನ ನಾವು ಬಿಡುಗಡೆ ಮಾಡಬೇಕು ಅಂದರೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದ್ರ ಬಗ್ಗೆ ನಾವು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಬೇಕೇನೋ ಅನಿಸುತ್ತೆ. ಓಕೆ, ಇನ್ನೊಂದು ವಿಚಾರ ಹೇಳೋದು ಮರ್ತೋದೆ. ಗೃಹಲಕ್ಷ್ಮಿ ರಿಲೇಟೆಡ್ ವಿಡಿಯೋಸ್ ಮಾಡಬೇಕಿತ್ತಲ್ಲ, ರೀಲ್ಸ್ ಎಷ್ಟು ಜನ ಮಾಡ್ತಿದ್ದೀರಾ? ವಿಡಿಯೋ ನೋಡ್ತಿರೋರು ಯಾರಾದರೂ ಗೃಹಲಕ್ಷ್ಮಿ ರೀಲ್ಸ್ನ ಮಾಡಿದರೆ ದಯವಿಟ್ಟು ನಾನು ರೀಲ್ಸ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ, ನಮಗೂ ಕೂಡ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಎಲ್ರಿಗೂ ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ, ಎಲ್ಲ ಜಿಲ್ಲೆಗೂ ತಲುಪಿದೆ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು. ಆದರೆ ಬಹಳಷ್ಟು ಜನರು 11ನೇ ಕಂತಿನ ಹಣ ನಮಗೆ ಇನ್ನೂ ಬಂದಿಲ್ಲ ಅನ್ನೋ ಮಾಹಿತಿನ ತಿಳಿಸಿದ್ದಾರೆ. 80,000 ಮಹಿಳೆಯರು ಏನಿತ್ತು ಗೃಹಲಕ್ಷ್ಮಿ ಹಣ ಬಂದಿಲ್ವೋ ಅದರಲ್ಲಿ ಇನ್ನೂ ಕೂಡ ಎಲ್ರಿಗೂ ಕ್ಲಿಯರ್ ಆಗಿಲ್ಲ. ವಿಡಿಯೋ ನೋಡ್ತಿರೋ ಯಾರಿಗಾದರೂ 11ನೇ ಕಂತು ಬಂದಿತ್ತು ಅಂದರೆ ಬಂದಿದೆ ಅಂತ ಹೇಳಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳೋದೇನೋ ಹೇಳಿಬಿಟ್ರು, ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ 11ನೇ ಕಂತಿನ ಹಣ ತಲುಪಿಸಿದ್ದೀವಿ ಅಂತ. ಆದರೆ ಬಹಳಷ್ಟು ಮಹಿಳೆಯರು ಇನ್ನೂ ಕೂಡ 11ನೇ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ನೋಡಿ, ಗೃಹಲಕ್ಷ್ಮಿ 11ನೇ ಕಂತಿನ ಬಗ್ಗೆ ನಿಮಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಂದಿದೆ ಅನ್ನೋದಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದು ಈ ವಿಚಾರ. ಇನ್ನು 12, 13ನೇ ಕಂತಿನ ವಿಚಾರಕ್ಕೆ ಬರೋದಾದರೆ ಅದನ್ನು ಕೂಡ ಅವ್ರು ಹೇಳಿದ್ರು, 2 ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗಲೇ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿದ್ರು. ಈಗ ಗೃಹಲಕ್ಷ್ಮಿ ಮೊದಲನೇ ಹಂತದಲ್ಲಿ ಒಟ್ಟು 4 ಹಂತದಲ್ಲಿ ಹಣ ಬಿಡುಗಡೆ ಆಗುತ್ತೆ. ಮೊದಲನೇ ಹಂತದಲ್ಲಿ ಕರ್ನಾಟಕದ 10 ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದು ಯಾವ ಜಿಲ್ಲೆಗಳು ಅಂತ ನೋಡೋದಾದರೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಶಿವಮೊಗ್ಗ, ಹಾಸನ, ರಾಯಚೂರು, ಉಡುಪಿ, ದಕ್ಷಿಣ ಕನ್ನಡ, ಮಂಗಳೂರು ಹಾಗೂ ಬಳ್ಳಾರಿ ಜಿಲ್ಲೆಗಳಿಗೆ ಇಂದು ಹಣ ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. 12 ಮತ್ತು 13ನೇ ಕಂತಿನ ಹಣ ನಮಗೆ ಜಮೆ ಆಗಿದೆ ಅಂತ, ಈಗಾಗಲೇ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಬಹಳಷ್ಟು ಜನ ಹಣ ಬಂದಿದೆ ಅಂತ ಕೂಡ ತಿಳಿಸ್ತಾ ಇದ್ರು. ಸೊ ನಿಮಗೇನಾದರೂ ಹಣ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ಹಣ ಬಂದಿದೆ ಅನ್ನೋದನ್ನ ತಿಳಿಸಿ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಒಟ್ಟಾರೆಯಾಗಿ 10 ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ಜಮೆ ಆಗುತ್ತೆ. ಗೌರಿ ಗಣೇಶ ಹಬ್ಬಕ್ಕೆ ಸರ್ಕಾರದಿಂದ ಉಡುಗೊರೆ ಅಂತಲೇ ಹೇಳಬಹುದು. ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.